ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದ್ ಸರಿ, ಈ ಸಮಸ್ಯೆನ ಬಗೆಹರಿಸಿದ್ಯಾರು? ಇನ್ಯಾರ್ರಿ, ಸಾಧನಾ ಮೇಡಮ್. ಅವ್ರು ಇರೋವರೆಗೂ ನಿಮಗೆ ಯಾವ ಪ್ರಾಬ್ಲಮೂ ಆಗಲ್ಲ, ಡೋಂಟ್ ವರಿ. ಸಣ್ಣ ಇಬ್ರು ಬರ್ತಾ ಇದಾರೆ. ನಮಸ್ತೆ ನಮಸ್ತೆ ನಮಸ್ತೆ. ಆಯ್ತ್ಗೆ ಹಾಯ್ ತೀರ್ಥ, ಏನಿದು? ಯಾಕೆ ಹೀಗೆ ಗುಂಪು ಕಟ್ಕೊಂಡಿದ್ದೀರಾ? ಕೆಲ್ಸ ಇಲ್ವಾ ಫ್ಯಾಕ್ಟ್ರಿಲಿ? ತೀರ್ಥ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅದಕ್ಕೆ ಅವ್ ತಪ್ಪುನಿಂದ ಪ್ರಾಬ್ಲಮ್ ಆಯ್ತಲ್ಲ, ಅದನ್ನ ಬಗೆಹರಿಸಿದ್ ಸುಮನ ಅವರೇ. ಅವ್ರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಿದ್ರೆ ಆ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ತೀರ್ಥ, ಯಾರ್ ಕೊಳೆ ಮಾಡಿದಾರೋ ಅವರೇ ತಾನೇ ಕ್ಲೀನ್ ಮಾಡ್ಬೇಕಾಗಿರೋದು. ಹಾಗೆ ಯಾರು ಸಮಸ್ಯೆನ ಸೃಷ್ಟಿ ಮಾಡಿರ್ತಾರೋ ಅವರೇ ತಾನೇ ಸಮಸ್ಯೆನ ಬಗೆಹರಿಸಬೇಕಾಗಿರೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಐ ಮೀನ್ ಟು ಸೇ, ಇವಳು ಮಾವಂಗೆ ಆಫೀಸ್ಗೆ ಹೋಗಿ ಅಂತ ಹೇಳ್ತಾ ಇದ್ದಿದ್ರೆ ಅವ್ರು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಇರ್ಲಿಲ್ಲ. ಇವಳು ಸುಮ್ನಿದ್ದಿದ್ರೆ ಮಾವನು ಸುಮ್ನಿರ್ತಾ ಇದ್ರು. ಮನೇಲಿ ಇದ್ಕೊಂಡೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದಾಳೆ, ಇಲ್ಲಿ ಬಂದ್ ಅದೇನ್ ಮಾಡ್ತಾಳೋ. ಹಲೋ ಮೇಡಮ್, ಇವತ್ತು ನಮ್ ಸಮಸ್ಯೆನ ಬಗೆಹರಿಸಿರೋದು ನಮ್ ಸುಮಿ. ಇವತ್ತು ಅವಳು ಹೇಳಿಲ್ಲ ಅಂದಿದ್ರೆ ನಾವ್ ಯಾರು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಅವಳು ಹೇಳಿದ್ರಿಂದಾನೆ ಇವತ್ತು ನಾವೆಲ್ಲ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬಂದಿರೋದು. ಅವಳು ನಮ್ ಕಾಲೋನಿ ಹುಡುಗಿ. ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮತ್ತೊಮ್ಮೆ ಫ್ಯಾಕ್ಟ್ರಿಗೆ ಬೀಗ ಬೀಳುತ್ತೆ, ಹುಷಾರ್. ಅಣ್ಣ, ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಇದು ನಮ್ಮನೆ ವಿಷಯ. ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ನನ್ ಮಾತಿಗೆ ಬೆಲೆ ಕೊಟ್ಟು ಇವ್ರೆಲ್ರೂ ಕೆಲ್ಸಕ್ಕೆ ಬರೋ ಹಾಗೆ ಮಾಡಿದೀರ. ಈ ಋಣನ್ ಯಾವತ್ತೂ ಮರೆಯಲ್ಲ ಅಣ್ಣ. ಪರವಾಗಿಲ್ಲಮ್ಮ, ಋಣ ಗಿಣ ಅಂತ ಯಾಕಮ್ಮ ಮಾತಾಡ್ತೀಯಾ? ಅದು ನನ್ನ ಕರ್ತವ್ಯ. ಸಾಹೇಬ್ರೆ, ನಾವು ಬರ್ತೀವಿ. ಒಂದ್ ನಿಮಿಷ. ಅದಕ್ಕೆ ಇವತ್ ಯೂನಿಯನ್ ಲೀಡರ್ ಮುತ್ತು ಅವ್ರನ್ನ ಮತ್ತೆ ಸ್ಟಾಫ್ ಅವ್ರನ್ನ ಯಾಕೆ ಕರ್ಸಿದೀವಿ ಅಂದ್ರೆ ಅವ್ರಿಗಾಗಿದ್ದ ಅವಮಾನಕ್ಕೆ ಕ್ಷಮೆ ಕೇಳೋದಕ್ಕೆ. ಏನ್ ಸಾಹೇಬ್ರೆ, ಕ್ಷಮೆ ಗಿಮೆ ಅಂತ ಹೇಳಿ ನಮ್ನ ಯಾಕೆ ಚಿಕ್ಕವ್ರು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಅಯ್ಯೋಯ್ಯೋ ಮುತ್ತು ಅವರೇ, ಗೌರವ ಗೌರವನೇ, ಮರ್ಯಾದೆ ಮರ್ಯಾದೆನೆ. ನಾವು ತಪ್ಪಾಗಿ ನಡ್ಕೊಂಡಾಗ ಕ್ಷಮೆ ಕೇಳಿದ್ರೆ ನಾವೇನ್ ಚಿಕ್ಕವರಾಗಲ್ಲ. ನಿಮ್ ಪ್ರೀತಿ, ನಮ್ ಕಂಪನಿ ಮೇಲೆ ಇಟ್ಟಿರೋ ಗೌರವ ಹೀಗೆ ಇರ್ಲಿ, ಏನಂತೀರಾ? ಸರಿ ಯಜಮಾನ್ರೆ, ಬರ್ತೀವಿ. ಬನ್ರಪ್ಪ, ನಡೀರಿ ನಡೀರಿ. ಎಲ್ಲರೂ ಬಂದಿರ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಕೆಲಸ ನೋಡ್ಕೊಂಡು. ಅಕ್ಕ, ನಾನು ನಿಮಗೆ ಒಳ್ಳೇದನ್ನೇ ಬಯಸ್ತಿರ್ತೀನಿ. ಅದ್ಯಾಕೆ ನಿಮಗೆ ನನ್ನ ಮೇಲೆ ಇಷ್ಟು ಕೋಪನೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದಿನ ನೀವು ನನ್ನ ಒಪ್ಕೊಳ್ತೀರಾ, ತಂಗಿ ಅಂತ ಸ್ವೀಕರಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಕ್ಕ. ಸಾಹೇಬ್ರೆ, ಹೊರಡೋಣವಾ? ಸುಮ್ಮನವ್ರೆ, ಒಂದ್ ನಿಮಿಷ. ಅದಕ್ಕೆ ಅದು ಸಾಹೇಬ್ರೆ, ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನೇನು ಉಳ್ದಿಲ್ಲ. ಬನ್ನಿ ಹೋಗೋಣ. ಸರಿ, ಅದಕ್ಕೆ ನಾನು ಬರ್ತೀನಿ. ಕ್ಯಾರಿ ಆನ್. ಏನ್ ಮೇಡಮ್ ಇದು? ಕೇವಲ 10 ನಿಮಿಷದಲ್ಲಿ ಇಡೀ ಆಫೀಸ್ ವಾತಾವರಣನೇ ಬದಲಾಯಿಸ್ಬಿಟ್ಲು ಆ ಹುಡುಗಿ. ಮೈಂಡ್ ಯೋರ್ ವರ್ಕ್. ಓಕೆ ಮೇಡಮ್. ಬೇಗ 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 ಭೋಜನ ಬೇಗ ಬೇಗ ಮಾಡ್ಬೋಜಣ. ಮಧ್ಯಾಹ್ನ ಆಗೋಯ್ತು, ಊಟ ಟೈಮ್ ಆಗೋಯ್ತದ ಕಣಯ್ಯ. 10 ನಿಮಿಷ ರಾಮಣ್ಣ, ಎಲ್ಲ ರೆಡಿ ಆಗ್ಬಿಡುತ್ತೆ. ಸರಿ ಸರಿ ಸರಿ, ಬೇಗ ಮಾಡಿ, ಬೇಗ ಬೇಗ ತಾಂಬರ್ರಪ್ಪ, ಮಾಡ್ರಪ್ಪ ಬೇಗ. ಐ ಮಗಳೇ, ಇದೇನಮ್ಮ ಈ ಕೈ ನೋವಲ್ಲಿ ನೀನ್ ಕೆಲಸ ಮಾಡ್ಕೊಂಡು? ನಾವೆಲ್ಲ ಮಾಡ್ಕೊಳಕ್ ಇಲ್ವಾ ಇಲ್ಲಿ? ಅಪ್ಪ, ನೀ ನನ್ ಚಿಂತೆ ಮಾಡೋದನ್ನ ಬಿಡಪ್ಪ. ಕಾಲೋನವ್ರೆಲ್ರು ಒಬ್ರ ಜೊತೆ ಮತ್ತೊಬ್ರು ಕೈ ಜೋಡಿಸಿದ್ದಾರೆ. ಎಲ್ರು ತಮ್ಮನೆ ಸಂಭ್ರಮ ಅನ್ನೋಗ್ ಮಾಡಿದ್ದಾರೆ. ಅಂತದ್ರಲ್ಲಿ ನಾನ್ ಸುಮ್ನೆ ಕೂತ್ರೆ ಚೆನ್ನಾಗಿರತ್ತಾ? ಸರಿ ಕಣವ, ಹುಷಾರು. ಸರಿಯಪ್ಪ. ಅಮ್ಮ, ಚೆನ್ನಾಗಿರಮ್ಮ, ಚೆನ್ನಾಗಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಬಿಗ್ರೆ. ಅಂತೂ ನೀವು ನಮ್ಮಂತವ್ರ ಮನೆಗ್ ಬಂದಿದ್ದು ಯಾಕೆ ಬರ್ಬಾರ್ದಿತ್ತ? ಅಯ್ಯೋ ಹಂಗಲ್ರಮ್ಮ, ಬಡವ್ರ ಮನೆಗ್ ಭಾಗ್ಯ ಬಂದಂಗ ಆಯ್ತು ಅಂದೆ. ರಾಮಯ್ಯನವ್ರೆ, ನೀವ್ ಯಾವ ಬಡವರು?
ದುಡ್ನಲ್ಲಿ ಬೇಕಾದ್ರೆ ನೀವು ಬಡವರಾಗಿರ್ಬೋದು, ಆದ್ರೆ ಸ್ವಾಭಿಮಾನದಲ್ಲಿ ನೀವು ಶ್ರೀಮಂತ್ರೆ. ನಿಮ್ಮಂತವ್ರ ಮನೆಗ್ ಬರ್ಬೇಕು ಅಂದ್ರೆ ನನಗ್ ಹೆಮ್ಮೆ ಆಗತ್ತೆ. ಆಯ್ತು ಕಣ್ರು. ನೋಡ್ತಾ ನಿಂತ್ಕೊಂಡಲ್ವ, ಅಮ್ಮರಿಗೊಂದು ಕುರ್ಚಿ ತಗೊಂಬೋಗು. ಏನು ಬೇಡ, ನಾನು ನಿಮ್ ಮನೆಯವಳೆ. ನನಗೇನಾದ್ರೂ ಸಣ್ಣ ಪುಟ್ಟ ಕೆಲ್ಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಅಯ್ಯಯ್ಯೋ, ನಾನ್ ನಿಮಗ್ ಕೆಲ್ಸ ಹೇಳೋದಾ? ಅಷ್ಟೇ, ನಮ್ಮ ಅಕ್ಕ ನನಗೆ ಹೊಡೆದೇ ಬಿಡ್ತಾಳೆ. ಮಾವ ಬರ್ಲಿಲ್ವಾ? ಇವತ್ ನಾನ್ ಬಂದಿದ್ದೀನಿ, ಮುಂದೆ ಅವರು ಬರ್ತಾರೆ. ಸರಿ ಅತ್ತೆ, ನಾನು ಈಗ್ಲೇ ಹೋಗಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಸರಿ ಅಪ್ಪ, ಅಕ್ಕನ್ ಕೂರ್ಸಿರು, ನಾನು ಅಕ್ಕನ್ ಈಗ್ಲೇ ಕರ್ಕೊಂಡ್ ಬರ್ತೀನಿ. ಓ, ಕರ್ಕೊಂಬ. ಮಲ್ಲೆಲ್ಲ ಚೆನ್ನಾಗವ್ರ? ಚೆನ್ನಾಗಿ. ಬನ್ನಿ ಅಮ್ಮ, ಆ ಕಡೆ ಕೂತ್ಕೊಳ್ಳ. ಬನ್ನಿ ಚಿಟ್ಟೆ, ನೋಡ್ಕೊಳ ಪಂಚರ. ಬನ್ನಿಮ್ಮ. ನನ್ ಫೋನ್ನೇ ರಿಸೀವ್ ಮಾಡಲ್ವಾ? ಆಯ್ತು, ಇವಾಗ ನೀನೇ ಫೋನ್ ಮಾಡ್ತೀಯ. ಕರೆಕ್ಟಾಗಿ ಹಚ್ಚಿದ್ರ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ, ಎಲ್ಲಾನು ತಂದದೆ. ನೀವೇನ್ ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ. ಇನ್ನ ಏನಾದ್ರು ಬೇಕು ಅಂದ್ರೆ ಹೇಳಿ, ತರಿಸ್ತೀನಿ. ಏನು ಬೇಡ, ಎಲ್ಲ ತಂದದೆ, ಯಾವ್ದ್ರಲ್ಲೂ ಕಮ್ಮಿ ಆಗ್ಬಾರ್ದು. ನೀವೇನ್ ಹೆದರ್ಕೋಬೇಡಿ, ನೆಮ್ಮದಿಯಾಗಿರಿ ಹೇಳಿ ಅಂದ್ರೆ. ಸರಿ ರಾಮಯ್ಯವ್ರೆ, ನೋಡ್ಕೊಂಡಿರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಆಯ್ತು ಬನ್ನಿ. ಏ ಜೋಪಾನ ಕಣ್ರಪ್ಪ. ನಮಸ್ತೆ. ಯಾರು ಸಂಕೋಚ ಪಡ್ಕೋಬೇಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ಹುಷಾರಾಗಾಟಾಡ್ರಿ. ಅತ್ತೆ ಕುತ್ಕೊಳ್ಳಿ. ದೊಡ್ಡೋರು ಒಂದ್ ಮಾತು ಹೇಳ್ತಾರೆ, ಬಡವ್ರ ಮನೆಯಲ್ಲೇ ಸಂಸ್ಕಾರ ಇರೋದು ಅಂತ. ಆ ಮಾತು ಎಷ್ಟು ಸತ್ಯ ಅಲ್ಲ. ಸೀರೆ ಸೆರಗ್ ಹರಿದೋಗಿದ್ರು ತಲೆನ ಮೇಲೆತ್ತಿ ನಡಿತೀರ. ಅಲ್ಲ, ನೀವು ಯಾವ್ದ್ರಲ್ಲಿ ಬಡವರು ಅಂತ ನನ್ಗಿನ್ನೂ ಅರ್ಥನೇ ಆಗಿಲ್ಲ. ಪ್ರೀತಿಲಿ, ನಡತೆಯಲ್ಲಿ, ಸಂಸ್ಕಾರದಲ್ಲಿ, ಗುಣದಲ್ಲಿ ನಮ್ಮೆಲ್ರಿಗಿಂತನೂ ನೀವೇ ಶ್ರೀಮಂತರು. ನನ್ ಮಗನೇ ನಿನ್ ಕೈ ಮುರಿದಿದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ. ನನ್ ಮಗ ಮಾಡಿದ ತಪ್ಪಿಗೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್ ಕ್ಷಮಿಸ್ಬಿಡಮ್ಮ. ಅಯ್ಯೋ ಅತ್ತೆ, ನೀವೇ ಹೀಗೆ ಮಾತಾಡಿದ್ರೆ ನಾವೆಲ್ಲ ಹೊರಗ್ನವ್ರು ಅನ್ಸ್ಬಿಡುತ್ತೆ. ಅಲ್ವಾ ಮತ್ತೆ? ಸುಭಾಷ್ ಏನ್ ಬೇರೆಯವನ? ನಮ್ ಮನೆಯವನೇ ತಾನೆ. ಒಂದ್ ವೇಳೆ ರಾಜೇಶ್ ನಿಂದಲೇ ಈ ತರ ಆಗಿದ್ದಿದ್ರೆ ನಾವು ರಾಜೇಶನ್ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ವಾ ಅತ್ತೆ? ಹಾಗೆ ನಂಗೆ ಸುಭಾಷ್ ಬೇರೆ ಅಲ್ಲ, ರಾಜೇಶ ಬೇರೆ ಅಲ್ಲ. ಇದಕ್ಕೆ ನೀನ್ ನನಗಿಷ್ಟ ಆಗೋದು. ನೀವಿಬ್ರು ನಮ್ ಕುಟುಂಬಕ್ಕೆ ಎಷ್ಟೆಲ್ಲ ಮಾಡಿದಿರ, ಆದ್ರೆ ನಾನು ನಿಮ್ಗೆ ಏನೂ ಮಾಡಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಇನ್ನೇನ್ ಮಾಡ್ಬೇಕತ್ತೆ ನೀವು? ನಾವು ಕರ್ದಿದ ತಕ್ಷಣ ನಮ್ ಮಾತಿಗೆ ಬೆಲೆ ಕೊಟ್ಟು ನಮ್ ಪುಟ್ಟ ಮನೆಗೆ ಬಂದ್ರಿ. ನಮ್ ಜೊತೆ ಸಮಯ ಕಳೆದಿದ್ದೀರಾ, ಕೂತ್ಕೊಂಡು ಊಟ ಮಾಡಿದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಇದ್ರ ಹೊರತಾಗಿ ನಮ್ಗಿನ್ನೇನು ಬೇಡವೂ ಬೇಡ ಅತ್ತೆ. ನಿನ್ನಂತ ಸೊಸೆ ಸಿಗೋದಿಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ಸಾಹೇಬ್ರೆ, ನಿಮ್ಗೆ ನಾಳೆ ನಿಮ್ಗೆ ಹುಟ್ಟಿದಪ್ಪ ಇದೆ, ಏನಾದ್ರೂ ಪಾರ್ಟಿ ಗೀಟಿ ಜೋರಾಗಿ ಅದನ್ನೆಲ್ಲ ನೀನೇನ್ ಮಾಡೋದ್ ಬೇಡಪ್ಪ, ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ.
ಸಾಹೇಬ್ರೆ, ಆ ತೀರ್ಥ ಕಾಲೋನಿ ಜನಕ್ಕೆಲ್ಲ ಮಾವನ ಹೆಸರಲ್ಲಿ ಬೀಗ್ರೂಟ ಹಾಕ್ಸ್ತಾವನೆ. ಆ ಕೌನ್ಸಿಲರು ನಿಮ್ಗೆಲ್ಲ ನನ್ನ ಅಣ್ಣದ ಋಣ ಐತೆ, ನೀವೆಲ್ಲ ನನಗೆ ಓಟ್ ಒತ್ತಿ ಅಂತಂದ್ರೆ ಅಲ್ಲಿ ಮುಗೀತು. ಲೇ ಕಾಶಿ, ಆ ಶ್ರೀದೇವಿ ಕಾಲೋನಿಯಲ್ಲಿ ಮೊಳೆ ಹೊಡ್ಕೊಂಡು ಕುತ್ಕೊಳ್ಳಕ್ಕೆ ಅದೊಂದೇ ವಾರ್ಡೇನೋ? ಅದೊಂದೇ ವಿಧಾನಸಭಾ ಕ್ಷೇತ್ರನ? ಆ ತೀರ್ಥ ಇದು ಎಳ್ಸು. ಅವನಿನ್ನು ಕಾರ್ಪೊರೇಟರ್ ಲೆವೆಲ್ ಅಲ್ಲೇ ಯೋಚನೆ ಮಾಡ್ತಿದ್ದಾನೆ. ನಮ್ಮ ಕಾರ್ಯಕರ್ತರು ಎಲ್ಲಾ 32 ವಾರ್ಡ್ಗಳಲ್ಲೂ ಪ್ರಚಾರ ಮಾಡ್ತಿದ್ದಾರೆ. ಗೆಲ್ಲೋದಕ್ಕೆ ಶ್ರೀದೇವಿ ಕಾಲೋನಿ ಓಟು ಮುಖ್ಯ ಅನ್ನೋದನ್ನ ಮರಿಬೇಡಿ ನಾಯಕ್ರೆ. ನಾಳೆ ನಿಮ್ ಜನ್ಮದಿನ, ಜನಗಳಿಗೆಲ್ಲ ಏನಾದ್ರೂ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಶ್ರೀದೇವಿ ಕಾಲೋನಿ ಓಟು ಕೂಡ ನಿಮ್ಗೆ ಸಿಗ್ಬೇಕು. ಆ ರಾಮಯ್ಯನ್ ಮನೆ ಓಟ್ ಬಿಟ್ಟು ಒಂದೇ ಒಂದು ಓಟ್ ಕೂಡ ಆ ತೀರ್ಥಂಗ್ ಬೀಳ್ಬಾರ್ದು. ಹಂಗೇನಾರ ಮಾಡ್ಬೇಕು. ಸಾಹೇಬ್ರ, ನಿಮ್ಮ ಹುಟ್ಟುಹಬ್ಬದ ದಿನಕ್ಕೆ ಜನಗಳಿಗೆ ಗಿಡ ಹಂಚಿದ್ರೆ ಹೆಂಗೆ? ಗಿಡ ಹಂಚಿದ್ರೆ ಗಿಡಗಳನ್ನ ಇಟ್ಕೊಂಡೇನು ಉಪ್ಪು ಖಾರ ಹಾಕೊಂಡು ನೆಕ್ತಾರ? ಸರಿ ಕಾಶಿ, ಈಗೇನ್ ಮಾಡ್ಬೇಕಂತ ನೀನೇ ಹೇಳು. ಹೇಗಿದ್ರು ನಾಳೆ ತೀರ್ಥ ಜನರಿಗೆಲ್ಲ ಬೀಗ್ರೂಟ ಹಾಕ್ಸ್ತಾವನೆ. ನಾವು ಬಿರಿಯಾನಿ ಕೊಡೋಣ, ಅದು ಹೊಟ್ಟೆ ತುಂಬಾ, ಎಷ್ಟು ಬೇಕೋ ಅಷ್ಟು. ಬೇಕಿದ್ರೆ ಪಾರ್ಸಲ್ ತಗೊಂಡೋಗ್ಲಿ. ಎಲ್ಲ ಮನೆಗೂ ನಮ್ ಬಿರಿಯಾನಿ ತಲುಪಬೇಕು. ಆಗ ನಾವು ಮಾತಾಡ್ಬೋದು ಉಪ್ಪಿನ ಋಣ ಅನ್ನದ ಋಣ ಇದೆ ಅಂತ. ಹೇಗೆ? ನೀನು ಹೇಳೋದು ಸರಿ. ನಾಳೆ ನಮ್ಮ ಠಿಕಾಣಿ ಶ್ರೀದೇವಿ ಕಾಲೋನಿ. ತೀರ್ಥ, ನಿನ್ ಏಟಿಗೆ ಈ ಕಾಶಿ ತಿರುಗೇಟು.